ಸಿನಿಮಾದ ಹೀರೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂದಿಯಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಈ ಸಮಯದಲ್ಲಿ ಕಾಟೇರ ಸಿನಿಮಾದ ಸಾರಥಿ ಅಂದರೆ ತರುಣ್ ಸುಧೀರ್ ಅವರು, ನಿರ್ದೇಶಕರಾಗಿರ್ತಕ್ಕಂಥ ತರುಣ್ ಸುಧೀರ್ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಎನ್ನುವಂಥ ಸಮಾಚಾರ ಹೊರಬಿದ್ದಿದೆ. ಈ ಸುದ್ದಿ ನಿಜಾನ ಅಥವಾ ಗಾಸಿಪ್ ಲೋಕದಲ್ಲಿ ಹರಿದಾಡ್ತಿರ್ತಕ್ಕಂಥ ಸಮಾಚಾರನೋ ಗೊತ್ತಿಲ್ಲ. ಬಟ್ ಕ್ಲಾರಿಟಿ ಕೇಳೋಣ ಅಂತ ಕಾಲ್ ಮಾಡಿದರೆ ತರುಣ್ ಸುಧೀರ್ ಅವರು ಬ್ಯುಸಿ ಆಗಿದ್ದಾರೆ. ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಅವರು ಸಿನಿಮಾ ಮತ್ತು ರಿಯಾಲಿಟಿ ಶೋಗಳಲ್ಲಿ ಜಡ್ಜಾಗಿ ಕೂತಿರೋ ಕಾರಣ ಬ್ಯುಸಿ ಇರ್ಬೋದು. ಬಟ್ ಯಾರು ಹಾಗಾದರೆ ತರುಣ್ ಸುಧೀರ್ ಅವರು ಕೈ ಹಿಡ್ತಿರ್ತಕ್ಕಂಥ ಹುಡುಗಿ ಅಂತಂದರೆ ಕನ್ನಡ ಚಿತ್ರರಂಗದಲ್ಲಿ ನಟಿಯಾಗಿ ಗುರುತಿಸ್ಕೊಂಡಿದ್ದಾರೆ. ಅವರು ಅಭಿಸಾರಿಕೆ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದರು. ಅನಂತರ ಅವರು ಪಂಚತಂತ್ರ, MLA, ತುಂಬ ಡೆಮೋ ಪೀಸ್, ರಾಬರ್ಟ್ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ, ಇತ್ತೀಚೆಗೆ ಬಂದಂಥ ಗರಡಿ ಸಿನಿಮಾಗಳಲ್ಲಿ ಅವರು ಮಿಂಚಿದ್ರು. ಇಷ್ಟು ಹೇಳಿದ್ಮೇಲೆ ಆ ನಟಿ ಯಾರು ಅಂತ ನಿಮಗೆ ಗೊತ್ತಿರುತ್ತೆ. ಎಸ್, ಸೊನಾಲ್ ಮಾಂಚೆರೋ ಅಂತ. ಒಂದು ಸ್ಪೆಷಲ್ ಸಾಂಗ್ ಇದೆ ಪಂಚತಂತ್ರ ಸಿನಿಮಾದಲ್ಲಿ, ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ. ಈ ಸಾಂಗನ್ನು ನೆನಪು ಮಾಡಿಕೊಂಡ್ರೆ ಆ ಬ್ಯೂಟಿಫುಲ್ ನಟಿ ನಿಮ್ಮ ಕಣ್ಮುಂದೆ ಬರ್ತಾರೆ. ಈ ನಟಿ ಜೊತೆ ಕಾಟೇರ ಸಿನಿಮಾದ ಸಾರಥಿ ಅಂದರೆ ತರುಣ್ ಸುಧೀರ್ ಅವರು ಹೊಸ ಜೀವನಕ್ಕೆ ಕಾಲಿಡ್ತಾರೆ ಅನ್ನುವಂಥ ಸುದ್ದಿ ಹೊರಬಿದ್ದಿದೆ. ಈ ಸುದ್ದಿ ನಿಜಾನ? ಈ ಬಗ್ಗೆ ನಟಿ ಮತ್ತು ಜೊತೆಗೆ ನಿರ್ದೇಶಕರಾಗಿರ್ತಕ್ಕಂಥವರು ಯಾವ ರೀತಿ ಕ್ಲಾರಿಟಿ ಕೊಡ್ತಾರೆ? ಹೌದು, ಈ ಸುದ್ದಿ ಗುಡ್ ನ್ಯೂಸ್ ನಿಜ ಅಂತಾರ ಅಥವಾ ಜಸ್ಟ್ ಗಾಸಿಪ್ ಅಂತಾರ ಗೊತ್ತಿಲ್ಲ. ಬಟ್ ಅಟ್ ಪ್ರೆಸೆಂಟ್ ಗಾಸಿಪ್ ಲೋಕದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ತರುಣ್ ಸುಧೀರ್ ಅವ್ರ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಕನ್ನಡದ ಪ್ರಖ್ಯಾತ ನಟರಾಗಿರ್ತಕ್ಕಂಥ ಸುಧೀರ್ ಅವರ ಮಗ. ಗಣೇಶನ ಮದುವೆ ಸಿನಿಮಾದ ಮೂಲಕ ಅಂದರೆ ಬಾಲನಟನಾಗಿ ಅವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದರು. ಅಣ್ಣ ಅವರು ಕೂಡ ಅಂದರೆ ತರುಣ್ ಸುಧೀರ್ ಅವರ ಅಣ್ಣ ನಂದಕಿಶೋರ್ ಕೂಡ ಸಿನಿಮಾದ ಡೈರೆಕ್ಟ್ರಾಗಿ ಅನೇಕ ಸಿನಿಮಾಗಳನ್ನು ಮಾಡಿದ್ದಾರೆ. ಹೀಗಾಗಿ ರನ್ನ, ರ್ಯಾಂಬೋ, ಇನ್ನು ಒಂದು ಸಾಕಷ್ಟು ಸಿನಿಮಾಗಳಿಗೆ, ಗಜಕೇಸರಿ ಸೇರಿದಂತೆ ಸಾಕಷ್ಟು ಸಿನಿಮಾಗಳಿಗೆ ರೈಟ್ರಾಗಿ ಕೆಲಸ ಮಾಡಿಕೊಂಡು ಬಣ್ಣದ ಜಗತ್ತಿನಲ್ಲಿ ತರುಣ್ ಸುಧೀರ್ ಕೂಡ ಗುರುತಿಸ್ಕೊಂಡ್ರು. ಮೊದಲ ಬಾರಿಗೆ ಫಸ್ಟು ರ್ಯಾಂಬೋ ಸಿನಿಮಾಗೆ ಅಸೋಸಿಯೇಟ್ ಆಗಿ ಡೈರೆಕ್ಟ್ ಮಾಡಿ ಅವರು ನಿರ್ದೇಶನಕ್ಕೆ ಕೈ ಹಾಕಿದರು. ಆನಂತರ ಚೌಕಾ ಸಿನಿಮಾದಲ್ಲಿ ಸ್ವತಂತ್ರ ನಿರ್ದೇಶಕರಾಗಿ ಅವರು ತಮ್ಮ ಕೆಪಾಸಿಟಿ ಏನು, ತಮ್ಮ ಪ್ರತಿಭೆ ಏನು ಅನ್ನುವಂಥದ್ದನ್ನು ಪ್ರೂವ್ ಮಾಡಿದರು. ಚೌಕಾ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ಸ್ಪೆಷಲ್ ಪಾತ್ರ ಮಾಡಿದರು, ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಆ ಪಾತ್ರವನ್ನು ಜನ ಮೆಚ್ಕೊಂಡಿದ್ದರಿಂದ ಅದೇ ಹೆಸರಿಟ್ಟು ರಾಬರ್ಟ್, ಚೌಕಾ ಸಿನಿಮಾದಲ್ಲಿ ರಾಬರ್ಟ್ ಅವ್ರ ಕ್ಯಾರೆಕ್ಟ್ರು, ರಾಬರ್ಟ್ ಹೆಸರಲ್ಲೇ ಒಂದು ಸಿನಿಮಾ ಮಾಡಿದ್ರು. ಆ ಸಿನಿಮಾನೂ ಕೂಡ ಸೂಪರ್ ಡೂಪರ್ ಹಿಟ್ಟಾಯಿತು. ಅನಂತರ ರೀಸೆಂಟಾಗಿ ಅಂದರೆ 1 ವರ್ಷ ಆಗ್ತಾ ಬಂತು, ಕಾಟೇರ ಸಿನಿಮಾ ಮಾಡಿದ್ರು. ಕಾಟೇರು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಹೀಗೆ ಚೌಕಾ, ರಾಬರ್ಟ್ ಮತ್ತು ಕಾಟೇರ 3 ಹ್ಯಾಟ್ರಿಕ್ ಸಿನಿಮಾಗಳನ್ನು ಕೊಟ್ಟಿರ್ತಕ್ಕಂಥ ನಿರ್ದೇಶಕ ತರುಣ್ ಸುಧೀರ್ ಅವರು ಈಗ ತಮ್ಮ ಹೊಸ ಬದುಕು ಅಂದರೆ ಜೀವನದ ಹೊಸ ಅಧ್ಯಾಯವನ್ನು ಶುರು ಮಾಡಲಿಕ್ಕೆ ಹೊರಟಿದ್ದಾರೆ. ಅಮ್ಮನ ಆಸೆ ಅಂತೆ ಮದುವೆ ಆಗಬೇಕು, ಇನ್ನೇನು ವಯಸ್ಸಾಗ್ತಾ ಇದೆ, ಮದುವೆ ಮಾಡ್ಕೋ ಅಂತ ಹೇಳಿಬಿಟ್ಟು ತಾಯಿ ಮಾಲತಿಯವರು ಹೇಳ್ತಾನೆ ಬರ್ತಾಯಿದ್ರು. ಕೊನೆಗೂ ಕೂಡ ತರುಣ್ ಸುಧೀರ್ ಅವರು ಹೊಸ ಜೀವನಕ್ಕೆ ಕಾಲಿಡೋದಕ್ಕೆ ಅಣಿಯಾಗಿದ್ದಾರೆ ಅನ್ನುವಂಥ ಸುದ್ದಿ ಕೇಳಿ ಬರ್ತಾ ಇದೆ. ನಿಜಕ್ಕೂ ಸೊನಾಲ್ ಮಾಂಚೆರೋ ಅವರನ್ನೇ ಕೈ ಹಿಡಿತಾ ಇದ್ದಾರೆ ತರುಣ್ ಸುಧೀರ್ ಅವರು, ಗೊತ್ತಿಲ್ಲ. ಬಟ್ ರಾಬರ್ಟ್ ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದರು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರಾಘವನಿಗೆ ಅಂದರೆ ವಿನೋದ್ ಪ್ರಭಾಕರ್ ರಾಘವ ಪಾತ್ರವನ್ನು ಮಾಡಿದ್ರು ರಾಬರ್ಟ್ ಸಿನಿಮಾದಲ್ಲಿ. ರಾಘವನಿಗೆ ಜೋಡಿಯಾಗಿ ಸೊನಾಲ್ ಮಾಂಚೆರೋ ಕಾಣಿಸ್ಕೊಂಡಿದ್ರು. ಅವರಿಬ್ಬರ ಕೆಮಿಸ್ಟ್ರಿ ಕೂಡ ವರ್ಕ್ ಆಗಿತ್ತು. ಸಿನಿಮಾ ಪ್ರೇಕ್ಷಕರು ಇವರಿಬ್ಬರ ಜೋಡಿಯನ್ನು ನೋಡಿ ಮೆಚ್ಕೊಂಡಿದ್ರು. ಅನಂತರ ಬನಾರಸ್ ಸಿನಿಮಾದಲ್ಲಿ ಮತ್ತು ಗರಡಿನಲ್ಲಿ ಯಶಸ್ ಸೂರ್ಯ ಜೊತೆ, ಬನಾರಸ್ನಲ್ಲಿ ಜೈದ್ ಖಾನ್ ಜೊತೆ, ಎಲ್ಲರ ಜೊತೆ ಕೂಡ ಸೊನಾಲ್ ಅದ್ಭುತವಾಗಿ ನಟಿಸಿ ಪ್ರೇಕ್ಷಕರಿಂದ ಸೈ ಎನಿಸ್ಕೊಂಡಿದ್ರು. ಈಗ ಅವರು ಕೂಡ ಹೊಸ ಬದುಕಿಗೆ ಒಂದು ಶುಭಾರಂಭ ಮಾಡೋದಕ್ಕೆ ಇಬ್ಬರು ಕೂಡ ಒಪ್ಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಕೇಳಿ ಬರ್ತಾ ಇದೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸೊನಾಲ್ ಮಾಂಚೆರೋ ಮಂಗಳೂರು ಮೂಲದವರು. ಆರಂಭದಲ್ಲಿ ಕೋಸ್ಟಲ್ ವುಡ್ನಲ್ಲಿ ಸಾಕಷ್ಟು ಸಿನಿಮಾ ಅಂದರೆ 3-4 ಸಿನಿಮಾ ಮಾಡಿದ್ರು. ಅಭಿಸಾರಿಕೆ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು. ಅಲ್ಲಿಂದ ಸಾಕಷ್ಟು ಸಿನಿಮಾ ಮಾಡ್ತಿದ್ದಾರೆ. ಅಟ್ ಪ್ರೆಸೆಂಟ್ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಜೊತೆ ಬುದ್ಧಿವಂತ 2 ಸಿನಿಮಾ ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಸಿನಿ ಕರಿಯರ್ನಲ್ಲಿ ಸ್ಟಾರ್ ನಾಯಕಿಯಾಗಿಯೂ ಗುರುತಿಸ್ಕೊಂಡಿರ್ತಕ್ಕಂಥ ಸೊನಾಲ್ ಮಾಂಚೆರೋ ಸುಧೀರ್ ಅವರ ಕುಟುಂಬಕ್ಕೆ ಸೊಸೆಯಾಗಿ ಹೋಗ್ತಾರ. ತರುಣ್ ಸುಧೀರ್ ಅವರ ಪತ್ನಿಯಾಗಿ ಅವರೊಟ್ಟಿಗೆ ಹೊಸ ಜೀವನವನ್ನು ಆರಂಭಿಸ್ತಾರ? ಕಾದು ನೋಡಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.